ವೀಕ್ಷಕರೇ ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಹೇಶ್ ಜೋಶಿ ಇಳಿಸಿ ಪರಿಷತ್ ಉಳಿಸಿ ಎಂಬ ಆಂದೋಲನವೊಂದು ಮಂಡ್ಯದಿಂದ ಆರಂಭವಾಗಿದೆ. ಮಂಡ್ಯದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನಕ್ಕೆ ಖರ್ಚಾದ ಅಂದಾಜು 30 ಕೋಟಿ ರೂಪಾಯಿಗಳಲ್ಲಿ 2.5 ಕೋಟಿ ರೂಪಾಯಿಗಳಿಗೆ ಲೆಕ್ಕ ಕೊಟ್ಟಿಲ್ಲ ಜೋಶಿ ಅವರು. ವೇತನ, ದಿನಭತ್ಯೆ, ಪ್ರವಾಸ ಭತ್ಯೆ ಹೆಸರಿನಲ್ಲಿ ದುಂದುವೆಚ್ಚ ಮಾಡ್ತಾ ಇದ್ದಾರೆ. ಸಾಹಿತಿಗಳು ಹಾಗೂ ಪರಿಷತ್ ಸದಸ್ಯರನ್ನ ಗೌರವದಿಂದ ನಡೆಸಿಕೊಳ್ತಾ ಇಲ್ಲ. ಪ್ರಶ್ನೆ ಕೇಳಿದರೆ ಅವರಿಗೆ ನೋಟಿಸ್ ಕೊಟ್ಟು ಬಾಯಿ ಮುಚ್ಚಿಸುತ್ತಾರೆ. ಪರಿಷತ್ನಲ್ಲಿದ್ದ ವಿಕೇಂದ್ರೀಕೃತ ವ್ಯವಸ್ಥೆಯನ್ನ ನಾಶ ಮಾಡಿ ಅಧ್ಯಕ್ಷ ಸ್ಥಾನವನ್ನ ಸರ್ವಾಧಿಕಾರಿ ಮಾಡಲು ಹೊರಟಿದ್ದಾರೆ ಮುಂತಾಗಿ ಆರೋಪ ಮಾಡಲಾಗ್ತಾ ಇದೆ. ಭವ್ಯ ಇತಿಹಾಸ ಹೊಂದಿರುವ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾದ ಪರಿಷತ್ ಘನತೆಯನ್ನ ಎತ್ತಿ ಹಿಡಿಯಬೇಕಾದ ಅಧ್ಯಕ್ಷರೇ ಈ ರೀತಿ ಜನವಿರೋಧಿಯಾಗಿ, ಸ್ವಾರ್ಥಿಯಾಗಿ, ಸರ್ವಾಧಿಕಾರಿಯಂತೆ ನಡೆದುಕೊಳ್ಳುವುದನ್ನ ಕನ್ನಡಿಗರು ಎಂದಿಗೂ ಸಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನಾಡಿನ ಶ್ರೇಷ್ಠ ತತ್ವ ಪದಕಾರರಲ್ಲಿ ಒಬ್ಬರಾದ ಶಿಶುನಾಳ ಶರೀಫರ, ಗುರು ಗೋವಿಂದ ಭಟ್ಟರ ವಂಶಸ್ಥರೆಂದು ತನ್ನನ್ನು ಬಣ್ಣಿಸಿಕೊಳ್ಳುವ ಮಹೇಶ್ ಜೋಶಿ ಅವರು ದೂರದರ್ಶನದ ವೇದಿಕೆಯನ್ನ ತನ್ನನ್ನು ಬಿಂಬಿಸಿಕೊಳ್ಳಲು ಬಳಸಿಕೊಳ್ಳುತ್ತಾ ಇದ್ದರು. ಇದೆಲ್ಲ ಚಿಲ್ಲರೆ ಖಯಾಲಿಗಳೆಂದು ಕನ್ನಡಿಗರು ನಿರ್ಲಕ್ಷ್ಯ ಮಾಡಿದ್ರು. ಆದರೆ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಸಂಘ ಪರಿವಾರ ಮತ್ತು ಬಿಜೆಪಿಯ ಬೆಂಬಲದಿಂದ ನಿರಾಯಾಸವಾಗಿ ಆಯ್ಕೆಯಾದ ನಂತರವಷ್ಟೇ ಈ ಜೋಶಿಯವರ ಬಣ್ಣ ಬಯಲಾಗುತ್ತಿದೆ. ನಾಡಿನ ನೆಲ, ಜಲ ಹಾಗೂ ಕನ್ನಡ ರಕ್ಷಣೆಗಾಗಿ ಅಗ್ರಗಣ್ಯ ಪಾತ್ರ ವಹಿಸಬೇಕಾದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನದಲ್ಲಿರುವವರೇ ಹೀಗೆ ಸ್ವಹಿತಾಸಕ್ತಿಯ ರಕ್ಷಣೆಯಲ್ಲಿ ಮುಳುಗಿರುವುದನ್ನು ನೋಡಿದ್ರೆ ಆಶ್ಚರ್ಯವಾಗ್ತಾ ಇದೆ. ನೆಲ, ಜಲ ಮತ್ತು ಭಾಷೆಯ ವಿಚಾರದಲ್ಲಿ ಕರ್ನಾಟಕ ಎಂತಹ ಅಪಾಯಕ್ಕೆ ಸಿಲುಕಿದೆ ಎಂಬ ಕನಿಷ್ಠ ಎಚ್ಚರ, ಕಾಳಜಿ ಇದ್ದವನು ಜೋಶಿಯವರಂತೆ ವರ್ತಿಸಲು ಸಾಧ್ಯವೇ ಇಲ್ಲ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಿಗೆ ಬಂದೊದಗಿರುವ ಚಿಂತಾಜನಕ ಸ್ಥಿತಿಯನ್ನೇ ನೋಡಿ. ರಾಜ್ಯದಲ್ಲಿ ಈಗಾಗಲೇ 6,000 ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿವೆ. ಸಾವಿರಾರು ಶಾಲೆಗಳಲ್ಲಿ ಕೇವಲ 2-3 ಮಕ್ಕಳಿದ್ದಾರೆ. ಮುಂದಿನ ಕೆಲವೇ ವರ್ಷಗಳಲ್ಲಿ ಒಂದೇ ಒಂದು ಕನ್ನಡ ಮಾಧ್ಯಮ ಶಾಲೆ ಕೂಡ ಇರೋದಿಲ್ಲ ಎಂದು ತಜ್ಞರು ಹೇಳ್ತಾ ಇದ್ದಾರೆ. ಜಾಗತೀಕರಣದ ಭರಾಟೆಯಲ್ಲಿ ವಿಶ್ವದ ಸಾವಿರಾರು ಭಾಷೆಗಳು ಮೂಲೆ ಗುಂಪಾಗಿ ಕೇವಲ 8 ಭಾಷೆಗಳು ಮಾತ್ರ ಉಳಿದುಕೊಳ್ಳಲಿವೆ ಅಂತೆ. ಈಗಾಗಲೇ ಕೊಡವ, ಕೊರಗ ಭಾಷೆ ಮಾತನಾಡುವವರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ರಾಜ್ಯ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಅಂಕಿ ಅಂಶಗಳ ಸಹಿತ ವಿವರಿಸುತ್ತಿದ್ದಾರೆ. ಇಂಗ್ಲಿಷ್ ಪ್ರವಾಹದಲ್ಲಿ ಹೀಗೆ ಜನಸಾಮಾನ್ಯರ ಭಾಷೆಗಳು ಕೊಚ್ಚಿ ಹೋಗುತ್ತಿರುವ ಭಯಾನಕ ಸ್ಥಿತಿ ಕಂಡು ಕನಿಷ್ಠ ಪ್ರಜ್ಞೆಯುಳ್ಳವರು ಕಣ್ಣೀರು ಕರೆಯುತ್ತಾರೆ. ಆತನ ಮನಸ್ಸು ಮರುಗುತ್ತದೆ. ಸರ್ಕಾರಗಳ ತಪ್ಪು ನೀತಿಗಳ ಪರವಾಗಿ ನಾಡಿನ ನೆಲ ಕಾರ್ಪೊರೇಟ್ ಕಂಪನಿಗಳ ಮೂಲಕ ವಿದೇಶಿಯರು, ದೇಶದ ಉಳ್ಳವರ ಪಾಲಾಗ್ತಾ ಇದೆ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 7 ಹಳ್ಳಿಗಳ ರೈತರು ಭೂಸ್ವಾಧೀನದ ವಿರುದ್ಧ 1 ವರ್ಷದಿಂದ ನಡೆಸುತ್ತಿರುವ ಹೋರಾಟಕ್ಕೆ ಕವಡೆ ಕಾಸಿನ ಕಿಮ್ಮತ್ತೂ ಸಿಕ್ಕಿಲ್ಲ. ಕೆಲವು ವರ್ಷಗಳ ಹಿಂದೆ ಹೆಮ್ಮೆಯ ನಗರ, ಸುಂದರ ನಗರ, ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಎಂದು ಖ್ಯಾತಿ ಹೊಂದಿದ್ದ ಬೆಂಗಳೂರು ಹಲವು ಬಗೆಯ ದಾಳಿಗಳಿಂದಾಗಿ ವಿಪರೀತ ಒತ್ತಡಕ್ಕೆ ಸಿಲುಕಿದೆ. ಇಂತಹ ದಯನೀಯ ಸ್ಥಿತಿಯಲ್ಲಿ ರಾಜ್ಯದ ಕೈಗಾರಿಕಾ ಮಂತ್ರಿ MB ಪಾಟೀಲ್ರು ರಾಜ್ಯಕ್ಕೆ 10 ಲಕ್ಷ ಕೋಟಿ ವಿದೇಶಿ ಬಂಡವಾಳ ಹರಿದು ಬರುತ್ತಿದೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಾರೆ. ಇನ್ನು ಜಲದ ವಿವರ ಕೇಳುವುದೇ ಬೇಡ. ರಾಜ್ಯದ ಬಹುತೇಕ ನದಿಗಳು ಮಲಿನಗೊಂಡಿವೆ. ಕೃಷಿ ಕ್ಷೇತ್ರದ ಬಿಕ್ಕಟ್ಟು, ರೈತರ ಸಂಕಷ್ಟ ತೀವ್ರಗೊಳ್ತಾ ಇದೆ. ಬದುಕುಳಿಯಲು ದಿನನಿತ್ಯ ಹೋರಾಟ ನಡೆಸಬೇಕಾದ ರೈತರು ಅರಿವಿದ್ದರೂ ಕಳೆನಾಶಕದಂತಹ ವಿಷಗಳನ್ನು ಭೂಮಿಗೆ ಸುರಿದು ಪರಿಸರ ಸ್ನೇಹಿ ಜೀವಿಗಳನ್ನು ಕೊಲ್ಲುತ್ತಿದ್ದಾರೆ. ದೊಡ್ಡವರ ಸ್ಪರ್ಧೆಯನ್ನು ಎದುರಿಸಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಭೂತಾಪಮಾನ ಏರಿಕೆ ಆಗ್ತಾ ಇದೆ. ಹವಾಮಾನ ವೈಪರೀತ್ಯ ತುಂಬಾ ಹೆಚ್ಚಾಗ್ತಾ ಇದೆ. ಪರಿಸರಕ್ಕೆ ತುರ್ತು ಪರಿಸ್ಥಿತಿ ಬಂದಿದೆ. ನಮ್ಮ ನೈಸರ್ಗಿಕ ಸಂಪನ್ಮೂಲಗಳೆಲ್ಲ ಬರಿದಾಗ್ತಾ ಇದೆ. ಇಂತಹ ಹಲವು ಗಂಭೀರ ವಿಷಯಗಳನ್ನು ಕುರಿತು ಸರ್ಕಾರ ಮತ್ತು ಸಮಾಜದ ಕಣ್ಣು ತೆರೆಸಬೇಕಾದವರು ಸಾಹಿತಿಗಳು ಮತ್ತು ಬರಹಗಾರರಲ್ಲವೇ? ಸಾಹಿತಿಗಳಿಗೆ ವೇದಿಕೆ ಒದಗಿಸಿಕೊಡಬೇಕು. ಅದು ಸಾಹಿತ್ಯ ಪರಿಷತ್ತಿನ ಆದ್ಯ ಕರ್ತವ್ಯವಲ್ಲವೇ? ಸಾಹಿತ್ಯ ಸಮ್ಮೇಳನದ ಹೆಸರಿನಲ್ಲಿ ಕೋಟ್ಯಾಂತರ ಹಣ ಖರ್ಚು ಮಾಡಿ ಲಕ್ಷಾಂತರ ಜನರನ್ನು ಸೇರಿಸಿ ಜಾತ್ರೆ ಮಾಡುವ ಅಗತ್ಯ ಖಂಡಿತ ಇಲ್ಲ. ಸಂತೆಗಳಲ್ಲಿ, ಜಾತ್ರೆಗಳಲ್ಲಿ ನಾಡು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಗಂಭೀರ ಚಿಂತನೆ ಸಾಧ್ಯವೇ? ನೀವೇ ಹೇಳಿ. ಸಾಧ್ಯವೇ ಇಲ್ಲ. ಜಾತ್ರೆಗಳ ಬದಲಾಗಿ ಪ್ರತಿ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ವಿಚಾರಗೋಷ್ಠಿಗಳನ್ನು ನಡೆಸಿ ನಾಡಿನ, ದೇಶದ, ವಿಶ್ವದ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಕೆಲಸ ತುರ್ತಾಗಿ ಆಗಬೇಕಾಗಿದೆ. ಕನ್ನಡ ಮಾಧ್ಯಮದ ಶಾಲೆಗಳನ್ನು ಉಳಿಸಿಕೊಳ್ಳುವ ಕುರಿತು ಮೊದಲು ಚರ್ಚೆ ಆಗಬೇಕು. ಕನ್ನಡ ಬರೆಯುವವರು, ಓದುವವರು ಇಲ್ದಿದ್ರೆ ಕನ್ನಡ ಸಾಹಿತ್ಯವನ್ನ ಯಾರಿಗಾಗಿ ಬರೀಬೇಕು? ಕನ್ನಡ ಪರಿಸರವೇ ಇಲ್ದಿದ್ರೆ ಸಾಹಿತಿ ಹೇಗೆ ರೂಪುಗೊಳ್ಳುತ್ತಾನೆ?
ಈಗ ಆರಂಭ ಆಗುತ್ತಿರುವ ಆಂದೋಲನ ಜೋಶಿಯವರನ್ನು ಇಳಿಸಲು ಮಾತ್ರ ಸೀಮಿತ ಆಗಬಾರದು. ಜೋಶಿಯವರನ್ನು ಇಳಿಸಿ ಪರಿಷತ್ತನ್ನು, ಕನ್ನಡವನ್ನು, ಕನ್ನಡದ ನಾಡನ್ನು ಉಳಿಸುವ ಹೋರಾಟ ಆಗಬೇಕು. ಜಾಗತೀಕರಣಕ್ಕೆ ಪರ್ಯಾಯ ರೂಪಿಸುವ ಮನ್ವಂತರ ನಡೆಯಬೇಕು. ನಮ್ಮ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ ಮಹೇಶ್ ಜೋಶಿಯವರು, ಅವ್ರ ಬಗ್ಗೆ ಈಗಾಗಲೇ ಒಂದು ಪ್ರತಿಭಟನೆ ಶುರು ಆಗ್ತಾ ಉಂಟು. ಇತ್ತೀಚೆಗೆ ಮಂಡ್ಯದಲ್ಲಿ ಅನೇಕ ಜಿಲ್ಲೆಗಳ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಮತ್ತು ಅನೇಕ ಸಾಹಿತಿಗಳು, ಬರಹಗಾರರು ಸೇರಿ ಸಾಹಿತ್ಯ ಪರಿಷತ್ತಿನಿಂದ ಜೋಶಿಯವ್ರನ್ನ ತೊಲಗಿಸ್ಬೇಕು ಅನ್ನುವಂಥ ಒಂದು ಧ್ವನಿ ಎತ್ತಿದ್ದಾರೆ. ಅದೇ ರೀತಿ ಹಾಸನದಲ್ಲೂ ಕೂಡ ಅನೇಕ ಬರಹಗಾರರು ಒಟ್ಟಿಗೆ ಸೇರಿ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಕೂಡ ಸೇರಿ ಒಂದು ಚರ್ಚೆಯನ್ನು ಆರಂಭ ಮಾಡಿದರೆ, ಒಂದು ಪತ್ರಿಕಾಗೋಷ್ಠಿ ಕರೆದು ಅವರ ಅಧ್ಯಕ್ಷ ಸ್ಥಾನವನ್ನು ಬಿಡಬೇಕು ಅಂತೇಳಿ ಒಂದು ಒತ್ತಾಯವನ್ನು ಮಾಡಿದರು. ನನಗೆ ಆಶ್ಚರ್ಯ ಆಗುತ್ತೆ. ಇವತ್ತು ಸಾಹಿತ್ಯ ಪರಿಷತ್ತು ಅನ್ನುವಂಥದ್ದು ಕನ್ನಡಿಗರ ಒಂದು ಪ್ರಾತಿನಿಧಿಕ ಸಂಸ್ಥೆ. ಅದು ಯಾರು ಒಂದು ಇವತ್ತು ಕನ್ನಡದ ಬಗ್ಗೆ ಧ್ವನಿ ಎತ್ತಬೇಕಾದಂಥವ್ರು ನೋಡಿ, ಅನೇಕ ನಮ್ಮ ಹಿಂದಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರುಗಳೆಲ್ಲರೂ ಕೂಡ ಅವರ ಭಾಷಣಗಳನ್ನು ಓದಿದರೆ ಸಾಕು, ಮತ್ತು ಹಿಂದಿನ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಾಡಿದಂಥ ನಿರ್ಣಯಗಳನ್ನು ಓದು ಅದೊಂದು ನಮಗೆ ಒಂದು ದಾರಿಯನ್ನು ತೋರಿಸುತ್ತೆ. ಆ ಒಂದು ಯಾವ ನಿರ್ಣಯಗಳನ್ನು ಕೂಡ ಜಾರಿ ಮಾಡುವಂಥ ಕೆಲಸವನ್ನು ಮಾಡಬೇಕಾದವ್ರು ಯಾರು? ಸಾಹಿತ್ಯ ಪರಿಷತ್ ಮಾಡಬೇಕು. ಮುಖ್ಯವಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆ ನಿರ್ಣಯಗಳನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕಾದ್ದು. ಇವತ್ತು ಎಂಥ ಒಂದು ಚಿಂತಾಜನಕ ಪರಿಸ್ಥಿತಿ ಬಂದಿದೆ ಅಂತಂದರೆ, ನಮ್ಮ ಕರ್ನಾಟಕದ ಬಹುಪಾಲು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗುವಂಥ ಒಂದು ಸ್ಥಿತಿ. ಕನ್ನಡ ಮಾಧ್ಯಮದ ಮೇಲೆ ಒಂದು ದಾಳಿ ನಡೆದಿದೆ ಅಂತಂದರೆ, ಯಾವುದೇ ಒಬ್ಬ ವಿದ್ಯಾರ್ಥಿ ಇವತ್ತು ಮುಂದಿನ ಕೆಲವು ದಿನಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿಯುವಂಥ ವಿದ್ಯಾರ್ಥಿ ಸಿಗಲಾರದಂಥ ಒಂದು ಪರಿಸ್ಥಿತಿ ಬಂದು ಹೋಗ್ತಾ ಇದೆ. ಕರ್ನಾಟಕದಲ್ಲೇ ಕನ್ನಡವನ್ನು ತಿರಸ್ಕಾರ ಮಾಡುವಂಥ ಮನಸ್ಥಿತಿಯನ್ನು ನಮ್ಮ ಪೋಷಕರು ರೂಪಿಸ್ಕೊಳ್ತಾ ಬರ್ತಾ ಇದ್ದಾರೆ. ಇದು ಒಂದು ನಿಜವಾಗೂ ದೊಡ್ಡ, ಬಹಳ ಗಾಬರಿ ಪಟ್ಕೋಬೇಕಾದಂಥ ಸಂಗತಿ ಇದು. ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಬೇಕಾದರು? ಸಾಹಿತ್ಯ ಪರಿಷತ್ ಧ್ವನಿ ಎತ್ತಬೇಕು, ಸಾಹಿತಿಗಳ ಧ್ವನಿ ಎತ್ತಬೇಕು, ಬರಹಗಾರ ಧ್ವನಿ ಎತ್ತಬೇಕು, ನಮ್ಮ ಮಾಧ್ಯಮದವ್ರ ಧ್ವನಿ ಎತ್ತಬೇಕು. ನಮ್ಮ ರಾಜಕೀಯ ರಾಜಕೀಯ ಪಕ್ಷಗಳಿಗೆ ಇವತ್ತು ಬರೀ ಮತವನ್ನು ಪಡ್ಕೊಳ್ಳೋದ್ರ ಕಡೆಗೆ ಅವರು ಯೋಚನೆ ಮಾಡ್ತಾ ಹೊರಟೋಗ್ತಾರೆ. ಮೊದಲು ಈಗ ಸಾಹಿತಿಗಳಿಗೆ ಹಿಂದೆ ಒಂದು ಹೆಸರಿತ್ತು, ಅವರೊಂದು ಅನಭಿಷಕ್ತ ಶಾಸಕರು. ಅವರೊಂದು ಏನು ಸಾಹಿತ್ಯವನ್ನು ಶಾಸನವನ್ನು ರೂಪಿಸುವಂಥ ಅವರು ಸಾಹಿತಿಗಳು, ನಮ್ಮ ಶಾಸಕರುಗಳಿಂತ ಮೊದಲನೇ ಒಂದು ಶಾಸನವನ್ನು ರೂಪಿಸುವಂಥ ಒಂದು ದೂರದೃಷ್ಟಿ ಉಳ್ಳವರು ಶಾಸಕರು ಅನ್ನುವಂಥ ನಮ್ಮ ಸಾಹಿತಿಗಳು ಅನ್ನೋಂಥ ಒಂದು ಮಾತಿದೆ. ಅಂದರೆ ಸಮಾಜಕ್ಕಿಂತ ಇವತ್ತು ಏನು ಆಲೋಚನೆ ಮಾಡುತ್ತೆ ಸಮಾಜ, ಅದಕ್ಕಿಂತ ತುಂಬ ಮುಂದೆ ಆಲೋಚನೆ ಮಾಡುವಂಥವ್ರು ಸಾಹಿತಿಗಳು, ನಮ್ಮ ಚಿಂತಕರು, ಬರಹಗಾರರು. ಅವರೇನೇ ನಮ್ಮ ಕನ್ನಡಕ್ಕೆ ಬಂದಿರುವಂಥ ಒಂದು ದುರ್ಗತಿಯ ಬಗ್ಗೆ ಯೋಚನೆ ಮಾಡ್ದಲ್ಲಿದ್ದರೆ ಯಾರು ಯೋಚನೆ ಮಾಡ್ತಾರೆ? ನನಗೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಇದನ್ನೆಲ್ಲ ಇಂಥ ಗಂಭೀರವಾದಂಥ ಒಂದು ಸಮಸ್ಯೆ, ಇದು ಹಲವಾರು ಸಮಸ್ಯೆಗಳ ಬಗ್ಗೆ ಮಾತಾಡ್ತೇವೆ. ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಉದ್ಯೋಗದ ಸಮಸ್ಯೆ ಇರ್ಬೋದು, ನಮ್ಮ ಬೆಂಗಳೂರಿನ ಬಂದಿರುವಂಥ ಒಂದು ದುರ್ಗತಿ ಇದೆಯಲ್ಲ ಅದ್ರ ಬಗ್ಗೆ ಇರ್ಬೋದು, ಸಾಕಷ್ಟು ಮಾತಾಡ್ತಾ ಹೋಗ್ಬೋದು ನಾವು. ಆ ಎಲ್ಲದರ ಬಗ್ಗೆ ಮಾತಾಡಬೇಕಾದಂಥ, ಆ ಮಾತು ಆಡುವವರಿಗೆ ಒಂದು ವೇದಿಕೆಯನ್ನು ಒದಗಿಸ್ಕೊಡ್ಬೇಕಾದಂಥ ಒಂದು ಸಾಹಿತ್ಯ ಪರಿಷತ್ತು ಇವತ್ತು ಅದರ ಅಧ್ಯಕ್ಷರು ಸ್ವಹಿತ ಆಸಕ್ತಿಯಲ್ಲಿ ಮುಳುಗೋಗಿದ್ದಾರೆ. ಅವರ DA ತೊಗೊಳ್ಳುವಂಥದ್ದು, ಅವ್ರ ಸಂಬಳ ತೊಗೊಳ್ಳುವಂಥದ್ದು, ಅದೇ ಅವರ ಅಧಿಕಾರವನ್ನು ಭದ್ರತೆ ಮಾಡ್ಕೊಳ್ಳಿಕ್ಕೋಸ್ಕರ ಇಲ್ಲಿ ಸಾಹಿತ್ಯ ಪರಿಷತ್ತಿನ ನಿಯಮಾವಳಿಗೆ ತಿದ್ದುಪಡಿ ತರುವಂಥದ್ದು, ಇಂಥ ಕೆಲಸದಲ್ಲಿ ಮುಳುಗಿದ್ದಾನೆ ಅಂತಂದರೆ ಅವನಂಥ ಒಬ್ಬ ಸ್ವಾರ್ಥಿ ಇರೋಕ್ಕೆ ಸಾಧ್ಯ ಇಲ್ಲ. ಅಂಥ ಸ್ವಾರ್ಥಿ ಆ ಸ್ಥಾನದಲ್ಲಿ ಇರಲೇಬಾರ್ದು. ಇವತ್ತೇನು ಬರಹಗಾರರು ಧ್ವನಿ ಎತ್ತಿದ್ದಾರೆ, ನಮ್ಮ ಸಾಹಿತ್ಯ ಪರಿಷತ್ತಿನ ಏನು ಹಿತಚಿಂತಕರು ಮಹೇಶ್ ಜೋಶಿಯವರು ವಿರುದ್ಧ ಧ್ವನಿ ಎತ್ತಿದ್ದಾರೆ. ಆ ಒಂದು ಧ್ವನಿಗೆ ಕನ್ನಡ ನಾಡಿನ ಎಲ್ಲ ಸಮಸ್ತ ಜನರು ಕೂಡ ಬೆಂಬಲವನ್ನು ಕೊಡಬೇಕು ಮತ್ತು ಆ ಹೋರಾಟಕ್ಕೆಲ್ಲರೂ ಕೂಡ ಕೈ ಜೋಡಿಸ್ತಾ ಹೋಗಬೇಕಾದ ಅವಶ್ಯಕತೆ ಇದೆ.
ಮಹೇಶ್ ಜೋಶಿಯವರು ಆ ಸ್ಥಾನವನ್ನು ಬಿಟ್ಟು ತೊಲಗಲೇಬೇಕು ಅಂತೇಳಿ ನನ್ನ ಒತ್ತಾಯ ಕೂಡ ಇದೆ. ನಾನು RP ವೆಂಕಟೇಶ್ ಮೂರ್ತಿ ವಿಶ್ವಪಥ ಬಳಗದ ಮುಖ್ಯ ಕಾರ್ಯಕರ್ತ, ಸಂಪಾದಕ ಅಂತ ಹೇಳ್ತೀವಿ. ನಾನು ಜನತಾ ಮಾಧ್ಯಮ ಪತ್ರಿಕೆ ಸಂಪಾದಕನಾಗಿ ಕೆಲಸ ಮಾಡಿದಂಥವನು. ಇವತ್ತು ಆ ವಿಶ್ವಪಥ ಬಳಗವನ್ನು ಒಂದು ಕಟ್ಟಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಬರ್ತಾಯಿದ್ವಿ. ಇದು ಒಂದು ನಮ್ಮ ಪತ್ರಿಕೋದ್ಯಮದಲ್ಲಿ ಒಂದು ಭಿನ್ನ ಮಾರ್ಗವನ್ನು ಹಿಡಿಬೇಕು, ಒಂದು ಪಾಸಿಟಿವ್ ಜರ್ನಲಿಸಮ್ ಅಂಥೇಳಿ ಹೇಳ್ತೀವಿ ನಾವು. ಕಟ್ಟುವ ಸಮಾಜವನ್ನು ಕಟ್ಟಲಿಕ್ಕೆ ಮಾಧ್ಯಮನ ಬಳಸಬೇಕು ಅಂತ ಆಲೋಚನೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಬರ್ತಾಯಿದ್ವಿ. ಈಗ ಮುಖ್ಯವಾಗಿ ನಮ್ಮ ವಿಶ್ವಪಥ ಬಳಗ ಸರ್ಕಾರಿ ಶಾಲೆಗಳ ಒಂದು ಪುನಶ್ಚೇತನಕ್ಕೆ, ಸರ್ಕಾರಿ ಶಾಲೆಗಳನ್ನು ನಾವು ಕಟ್ಟಿ ಬೆಳೆಸಲಿಕ್ಕೆ, ಸರ್ಕಾರಿ ಶಾಲೆಗಳ ಒಂದು ವಾತಾವರಣನ ಸುಧಾರಣೆ ಮಾಡಲಿಕ್ಕೆ ಬೇಕಾಗುವಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಈಗ 2 ಶಾಲೆಗಳನ್ನು ಕೈಗೆತ್ತಿಕೊಂಡಿದೆ. ಒಂದು ರವೀಂದ್ರನಗರ ಶಾಲೆ ಅಂತೇಳಿ ಹಾಸನ ನಗರದಲ್ಲಿ, ಮತ್ತು ಆಡುವಳಿ ಶಾಲೆ. ಈ ಥರ ಒಂದು ಪಾಸಿಟಿವ್ ಆಗಿ, ಒಂದು ರಚನಾತ್ಮಕವಾಗಿ ಕೆಲಸ ಮಾಡುವಂಥ ಆಲೋಚನೆ ಇಟ್ಕೊಂಡು ನಾವು ಈ ಒಂದು ವಿಶ್ವಪಥವನ್ನು ಸ್ಥಾಪನೆ ಮಾಡಿದ್ದೇವೆ. ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ರಾಜ್ಯದ ಕಸಾಪ ಅಧ್ಯಕ್ಷರಾಗಿರುವಂಥವರು ಸಂಯಮ, ಸಜ್ಜನಿಕೆ, ಸನ್ನಡತೆಯಿಂದ ಹೆಸರುವಾಸಿಯಾಗಬೇಕು. ಅದನ್ನೇನು ವಿಕ್ರಮಾದಿತ್ಯನ ಸಿಂಹಾಸನ ಅಂತ ತಿಳ್ಕೊಂಡಿದ್ದೀರೇನು? ಅಲ್ಲ, ಎಲ್ಲ ಕನ್ನಡಿಗರು ಆಯ್ಕೆ ಮಾಡಿ ಒಬ್ಬ ವ್ಯಕ್ತಿ ಯೋಗ್ಯ ಇದ್ದಾರೆ, ಇವರ ಸ್ಥಾನಮಾನ ದೊಡ್ಡದು, ಕನ್ನಡವನ್ನು ಬೆಳೆಸ್ತಾರೆ ಅಂತ ಹೇಳಿ ಇಂದಿನ ಹಿನ್ನೆಲೆಯನ್ನು ಇಟ್ಕೊಂಡು ಆಯ್ಕೆ ಮಾಡಿದರೆ ಅದನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ಉದ್ದಟತನ ಒಳ್ಳೆಯದಲ್ಲ. ಒಬ್ಬ ಚುನಾಯಿತ ಆದಾಕ್ಷಣಕ್ಕೇ ಆತನಿಗೆ ಏನೂ ಆಗೋದಿಲ್ಲ ಇನ್ನು ಮುಂದೆ ಅಂತ ಹೇಳಿ ಬೇಕಾಬಿಟ್ಟಿ ಮೆರೆಯುವಂಥದ್ದು ಕೂಡ ಸಜ್ಜನಿಕೆಯ ಲಕ್ಷಣ ಅಲ್ಲ. ಜೊತೆಗೆ ತಾವು ಮೂಲ ಸಂತ ಶಿಶುನಾಳ ಶರೀಫರ, ಗೋವಿಂದ ಭಟ್ರ ವಂಶಸ್ಥರು ಅಂತ ಬೇರೆ ಹೇಳ್ಕೊಳ್ತೀರಾ. ಆದರೆ ಶಿಶುನಾಳ ಶರೀಫ ಏನು ಹೇಳಿದ್ದಾರೆ ಅನ್ನೋದನ್ನು, ಕೆಲವು ಗೀತೆಗಳನ್ನು ಅವರವನ್ನಾದರೂ ಕೇಳಿ, ಆಗಲಾದರೂ ನಿಮಗೆ ಸ್ವಲ್ಪ ಜ್ಞಾನೋದಯ ಆಗುತ್ತೆ. ಹಾಗಾಗಿ ನಿಮ್ಮ ಸರ್ವಾಧಿಕಾರಿ ಧೋರಣೆ ಇದೆಯಲ್ಲ, ಅದನ್ನು ನೀವು ಮಾಡ್ತಾ ಹಾಗೆ ಮುಂದುವರಿಸ್ತಾ ಹೋಗಬಾರ್ದು. ಜೊತೆಗೆ ಈ ಥರದ ಅಧ್ಯಕ್ಷರು ಬೇಡ ನಮಗೆ. ಅದಕ್ಕೆ ಬೇರೆಯಾದಂತಹ ಒಂದು ಆಡಳಿತ ವ್ಯವಸ್ಥೆ ಇರುತ್ತೆ, ಅದನ್ನು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಕಿರಿಕಿರಿ ಮಾಡ್ತಾ ಇರುವಂತಹ ಅಧ್ಯಕ್ಷರನ್ನು ಇಳಿಸಬೇಕು, ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ. ನಾನು ಅಪ್ಪಾಜಿಗೌಡ TH, ನಿವೃತ್ತ ಪ್ರಾಂಶುಪಾಲ, ಹಾಸನ.